ಡಾಕ್ಟ್ರೆ, ಹೇಳಿ. ಸ್ಟ್ರೋಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಕ್ಯೂರಬಲ್ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಸ್ಟ್ರೋಕ್ ಅನ್ನೋದು ಈ ತರ ಬ್ರೈನಿಗೆ ಸಪ್ಲೈ ಮಾಡೋ ರಕ್ತನಾಳಗಳು ಏನಾದ್ರು ಬ್ಲಾಕ್ ಆಗೋದ್ರಿಂದ ಅಥವಾ ರಕ್ತನಾಳಗಳು ಒಡೆಯೋದ್ರಿಂದ ಬರೋ ಕಾಯಿಲೆ. ಒಮ್ಮೆ ಪೇಷಂಟ್ ಏನಾಗುತ್ತೆ ಅಂತಂದ್ರೆ ತಲೆ ಚಕ್ರ ಬರೋದು, ಕೈಕಾಲು ವೀಕ್ನೆಸ್ ಆಗೋದು, ದೃಷ್ಟಿ ಮಾಂದ್ಯತೆ ಆಗೋ ಚಾನ್ಸಸ್ ಇರುತ್ತೆ. ಇದು ಬಹಳ ವಯಸ್ಕರಲ್ಲಿ ಕಾಮನ್ನು. ಇದರಲ್ಲಿ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಅಂತಂದ್ರೆ, ಇಮಿಡಿಯೇಟ್ಲಿ ಅವ್ರು ಏನಾದರೂ 4.5 ಗಂಟೆ ಒಳಗಡೆ ಬಂದರೆ ಆ ರಕ್ತನಾಳ ಬ್ಲಾಕ್ ಆಗಿದ್ದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಇಂಜೆಕ್ಷನ್ಸ್ ಕೊಡ್ತೀವಿ. ಅದಕ್ಕೆ ಥ್ರೊಂಬೋಲೈಸಿಸ್ ಅಂತ ಕರಿತೀವಿ. ಇವನ್ ಅದನ್ನು ಕೊಡೋದ್ರಿಂದ ಪೇಷಂಟನ್ನು ನಾವು ಕಂಪ್ಲೀಟಾಗಿ ಗುಣಮುಖ ಮಾಡ್ಬೋದು. ಇಲ್ಲಾಂದರೆ ಕೆಲವೊಂದ್ಸತಿ ಅಕ್ಲೂಷನ್ ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದರೆ ಅದನ್ನು ನಾವು ಗೈಡ್ ವೈರ್ ಮೂಲಕ ಪಾಸ್ ಮಾಡಿ ಸ್ಟೆಂಟ್ ಹಾಕಿಬಿಟ್ಟು ಆ ಥ್ರೊಂಬಸನ್ನು ರಿಮೂವ್ ಮಾಡೋದ್ರಿಂದನೂ ಸಹ ಸ್ಟ್ರೋಕನ್ನು ಗುಣಪಡಿಸ್ಬೋದು. ಕೆಲವೊಂದ್ಸತಿ ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರೀತಾರೆ. ಅಂದರೆ ರಕ್ತನಾಳ ಒಡೆದ್ಬಿಟ್ಟು ರಕ್ತಸ್ರಾವ ಆಗದಿಂದ ಬರೋ ಸ್ಟ್ರೋಕ್. ಇದರಲ್ಲಿ ನಾವು ಈ ರಕ್ತಸ್ರಾವ ಕಡಿಮೆ ಮಾಡಲಿಕ್ಕಿಂತ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ, ಅದನ್ನ ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ ಕೊಡ್ತೀವಿ. ಅಕಸ್ಮಾತ್ ಆ ಮೆಡಿಸಿನ್ಗೂ ಸಹ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದರೆ ಸರ್ಜರಿ ಮಾಡಿ ಆ ರಕ್ತಸ್ರಾವವನ್ನು ತೆಗೆಯೋ ಪ್ರೊಸೀಜರ್ಸ್ ಇರುತ್ತೆ. ಮೇನ್ ಏನು ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಯಾರು ಬೇಗ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊತಾರೆ ಅವರಲ್ಲಿ ಕ್ಯೂ ರೇಟ್ ಬಹಳ ಚೆನ್ನಾಗಿರುತ್ತೆ. ಯಾರು ಲೇಟಾಗಿ ಬರ್ತಾರೆ ಅವರಲ್ಲಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಸೊ ಇದು ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್.